ವಿರೋಧ ಮಾಡ್ತಾ ಇದ್ದಾರೆ. ಕೆಲವೊಂದ್ ಕಡೆ ಅವರಿಗೆ ಭಯ ಸ್ಥಾನ ಇದೆಯಾ ಅಂತ ಸರ್, ರಾಷ್ಟ್ರೀಯ ಮಟ್ಟದಲ್ಲಿ ಇದು ದೊಡ್ಡ ತಪ್ಪು ಮಾಡಬೇಕು. ಅಲ್ಲ, ನಾವು ಮಾಡೋದಕ್ಕೆ ಅವ್ರಿಗೆ ಏನ್ ಸಂಬಂಧ? ನಾವು ಮಾಡ್ತಿದ್ವಿ, ಅವ್ರಿಗೆ ಏನ್ ಸಂಬಂಧ? ನಾವು ನ್ಯಾಯ ಕೇಳಲಿಕ್ಕೆ ಪ್ರತಿಭಟನೆ ಮಾಡ್ತಾ ಇದ್ದ, ಅದಕ್ಕೆ ಯಾಕೆ ಅವರು ವಿರೋಧ ಮಾಡ್ಬೇಕ್ರೆ? ವಿರೋಧ ಮಾಡುವಂತ ಪ್ರಶ್ನೆ ಉದ್ಭವಿಸಲ್ಲ, ಯಾಕೆ ಮಾಡ್ತಾರೆ ನಮ್ಗೆ ಆಶ್ಚರ್ಯ. ನಮ್ಮ ಅವಧಿ ನಮ್ಮ ಸರ್ಕಾರ ಹೋಗಿ 12 ವರ್ಷ ಆಯ್ತ್ರಿ ಸೆಂಟ್ರಲ್ ಆಗಿ, ಈಗ ಇಲ್ಲವೇ ಇಲ್ಲ. ಈಗ 12 ವರ್ಷದ ಕೇಳ್ತಾವ ಲೆಕ್ಕ, ನಾವು 13ನೇ ವರ್ಷದ ಕೇಳ್ತಾ ಇಲ್ಲ. ಈಗ 12 ವರ್ಷದಲ್ಲಿ ಇಂಥ ಎಲ್ಲ ಅಕ್ರಮ ಆಗಿದೆ ಅಂತ ವಾದ. ರಾಹುಲ್ ಗಾಂಧಿ ಅವ್ರು ನಿನ್ನೆ ಹೇಳಿದ ನಡ್ಕಳಿ ಸಾಕಷ್ಟು ಅದ್ರ ಬಗ್ಗೆ ಮಾಹಿತಿ ಇದೆ, ತೋರಿಸ್ತೀವಿ, ಅದ್ರ ಉತ್ತರ ಕೊಡ್ಲಿಕ್ಕೆ ಆಗೋಲ್ಲ ಚುನಾವಣಾ ಆಯೋಗ ಅಂತ ಹೇಳಿದ್ದಾರೆ. ನೋಡೋಣ, ನಾಳೆ ಇಲ್ಲಿ ಬರ್ತಾರೆ. ಇಲ್ಲ, ಅಲ್ಲಿ ಚುನಾವಣೆ ಆಗಿ ಹೋಗಿದ್ರೆ ಅಥವಾ ಇಶ್ಯೂ ಈಗ ಆಗ್ತಾ ಇರೋದು ಬಿಹಾರ್ದು ಕೋರ್ಟ್ ನಲ್ಲಿ ಇದ್ದಾರೆ. ಅದು ರಾಷ್ಟ್ರ ವ್ಯಾಪ್ತಿ ನಿನ್ನೆ ಹೇಳಿಲ್ಲ. ನಾಳೆ ನಮ್ದು ಬರ್ತದೆ ಚುನಾವಣೆ, ನಮ್ದು ಮಾಡ್ತಾರೆ. ಈಗ ಮಹಾರಾಷ್ಟ್ರದಲ್ಲಿ ಮಾಡಿದ್ದಾರೆ, ಬಿಹಾರದಾಗ 65 ಲಕ್ಷ ಅಂತ ಇವತ್ತೇ ಪತ್ರಿಕೆಯಲ್ಲಿ ಇದೆ. 65 ಲ್ಯಾಕ್ ಕಟ್ ಮಾಡಿದೀವಿ, ಡಬಲ್ ಇರ್ಬೋದು, ಏನೇನು ಹೇಳಿದ್ದಾರೆ. ಈಗನು ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದು ಜಸ್ಟಿಫೈ ಆಗ್ಬೇಕಲ್ಲ. ಇನ್ನು ವೆಸ್ಟ್ ಬೆಂಗಾಲ್ದಾಗ ಮಾಡ್ತಾರೆ, ಮತ್ತೆ ಇಲ್ಲೆಲ್ಲ ಮಾಡ್ತಾರೆ. ಕರ್ನಾಟಕದ ಪ್ರಾರಂಭ ಹೋರಾಟ. ಎರಡು ಬಗ್ಗೆ ಡೌಟ್ಸ್ ಇದ್ದೇ ಇದೆ ಅಲ್ಲ, ಇಲ್ಲತ್ತಿಲ್ಲ ಡೌಟ್ಸ್ ಇದೆ. ಇತ್ತೀಚೆಗೆ ಕೇಂದ್ರ ಸರ್ಕಾರ ಬಿಡುಗಡೆ ಮಾಡಿರುವ ಜಾಹೀರಾತುಗಳಲ್ಲಿ ಲಕ್ಷಾಂತರ ಮನೆಗಳನ್ನ ನಾವು ಕಟ್ಕೊಟ್ಟಿದ್ದೀವಿ ಅಂತ ಹೇಳಿ ಜಾಹೀರಾತು ಎಲ್ಲಾ ಪತ್ರಿಕೆಗಳಲ್ಲಿ. ಆದ್ರೆ ಈಗ ಮಾಧ್ಯಮಗಳಲ್ಲಿ ಒಂದು ಬಯಲಾಗಿರೋದು ಏನು ಅಂತಂದ್ರೆ, ಅದ್ರಲ್ಲಿ ಏನು ಫೋಟೋಗಳನ್ನು ಬಳಸಿದ್ರು ಮಹಿಳೆಯರಿಲ್ಲ, ಆ ಮಹಿಳೆಗಳ ಮನೆಯೆಲ್ಲ ಕೂಡ ತೋರ್ತಾ ಇದ್ದಾರೆ. ಅದು ಮನೆನೇ ಕಟ್ಕೊಡೋದೇ ಸುಳ್ಳು ಜಾಹೀರಾತು ಕೊಟ್ಟಿರುವಂತದ್ದು ಈಗ ಬಯಲಾಗಿದೆ. ಅದ್ರ ಬಗ್ಗೆ ನೋಡೋಣ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅದು ಯಾವ ಇಲಾಖೆ ಮಾಹಿತಿ ತೆಗೆದು ನೋಡೋಣ, ನೆಕ್ಸ್ಟ್ ಟೈಮ್ ಬೇಕಾದ್ರೆ ಹೇಳ್ತೀನಿ ಅದ್ರ ಬಗ್ಗೆ. ನ್ಯಾಯಾಲಯ ಬಗ್ಗೆ ನಾವೇನು ಹೇಳಿಕ? ನ್ಯಾಯಾಲಯ ಅದಿದೆ, ಅವರಿದ್ದಾರೆ. ಅದಕ್ಕೂ ನಾವು ಹೊರಗಿನವರಾಗಿ ಅಥವಾ ಯಾರೇ ಅದಕ್ಕೆ ರಿಯಾಕ್ಟ್ ಮಾಡ್ಲಿಕ್ಕೆ ಆಗೋಲ್ಲ. ಕಾನೂನು ಇದೆ, ಕೋರ್ಟ್ ಇದೆ, ಅವರಿದ್ದಾರೆ ಅಷ್ಟೇ. ಹೌದಾ, ನ್ಯಾಯ ಸಿಗ್ಬೇಕಂತ ಹೇಳಿ ಅದು ಕೋರ್ಟ್ ನ್ಯಾಯ ಕೊಡುವ ಅವ್ರ ಜವಾಬ್ದಾರಿ. ಕರ್ನಾಟಕದಲ್ಲೂ ಕೂಡ ಎಲೆಕ್ಷನ್ ಅಕ್ರಮ ಆಗಿದೆ ಅಂತ ಹೇಳಿ ಎಲ್ಲ ನಾಯಕರು ಈಗ ಹೇಳ್ತಾರೆ. ಹೋರಾಟ ಮಾಡಿದ್ರೆ, ಲೋಕಸಭೆ ಪ್ರಸ್ತಾಪ ಮಾಡ್ತಾರೆ. ಇಲ್ಲಿ ಚುನಾವಣೆ ಆದ್ಮೇಲೂ ಕೂಡ ಯಾರೋ ಒಂದು ಅಬ್ಜೆಕ್ಷನ್ ಫೈಲ್ ಮಾಡಲಿಲ್ಲ. ಚುನಾವಣೆ ನಮ್ಗೆ ನಮ್ಮ ಆಯ್ಕೆ ಸಂದರ್ಭದಲ್ಲಿ ಈ ತರದ ಅವ್ಯವಹಾರ ಆಗಿದೆ, ಚುನಾವಣಾ ಅಕ್ರಮ ಆಗಿದೆ, ಯಾರು ಪ್ರಶ್ನೆ ಮಾಡಿಲ್ಲ ರಾಜ್ಯ ನಾಯಕರು. ಹೋರಾಟ ಆಗ್ತಿದ್ದಂಗೆ ನಮ್ಮಲ್ಲೂ ಆಗಿದೆ ಅಂತ ಇಲ್ಲ, ಬಹುಶಃ ಸ್ಪೆಷಲಿ ನಮ್ಮ ಮಾದೇವಪುರ ಇರ್ಬೇಕಲ್ಲ, ಅದ್ರ ಬಗ್ಗೆ ಆಲ್ರೆಡಿ ಆ ಸಂದರ್ಭದಲ್ಲಿ ದೂರು ದಾಖಲೆ ಆಗಿದ್ದಾರೆ, ಕೊಟ್ಟಿದ್ದಾರೆ. ಬಹುಶಃ ಅದಿನ್ನೂ ಏನು ಅವ್ರು ಮಾಡಿಲ್ಲ. ಬಹುಶಃ ಆ ಸಂದರ್ಭದಲ್ಲಿ ನಮ್ಮ ಸ್ವತಂತ್ರ ಅಭ್ಯರ್ಥಿಗಳು ಅಲ್ಲಿ ಮಾಡಿದ್ದಾರೆ, ಮಾಡಿಲ್ಲ ಅಂತಿಲ್ಲ. ಅದು ಹಂಗೆ ದೂರ ಅಷ್ಟೇ ಉಳಿದಿರ್ಬೋದು. ಅದ್ರ ಮೇಲೆ ಗಮನ ಸೆಳೀಲಿಕ್ಕೆ ಪ್ರಯತ್ನ ಮಾಡ್ತಾರೆ ರಾಹುಲ್ ಗಾಂಧಿ ಅವರು. ಆಫ್ಟರ್ ಎಲೆಕ್ಷನ್ ಕೂಡ 45 ಡೇಸ್ ಅಲ್ಲಿ ಕೋರ್ಟ್ ಅರ್ಜಿ ಹಾಕಬಹುದಾಗಿತ್ತು, ಆಯ್ಕೆ ಸರಿ ಇಲ್ಲ ಅಂತ ವಾದ ಮಾಡಬಹುದಾಗಿತ್ತು. ಅಲ್ಲ ಅವಾಗ ಸಂಬಂಧಪಟ್ಟು ಅಭ್ಯರ್ಥಿ ಮಾಡ್ಬೇಕಾಗಿತ್ತು, ಅವ್ರು ಮಾಡಿಲ್ಲ. ಅವ್ರ ಜವಾಬ್ದಾರಿ ಅದು, ಅವ್ರು ಆಕ್ಚುಲಿ ಅವ್ರು ಮಾಡ್ಬೇಕು. ಯಾಕಂದ್ರೆ ಎಫೆಕ್ಟೆಡ್ ಪರ್ಸನ್ ಹೋಗ್ಬೇಕು ಕೋರ್ಟ್ಗೆ, ಯಾರು ಬೇರೆಯವ್ರು ಹೋಗ್ಲಿಕ್ಕೆ ಆಗೋಲ್ಲ. ಸೊ ಅವ್ರು ಮಾಡ್ಬೇಕಿತ್ತು, ಮಾಡಿಲ್ಲ. ಇನ್ನು ಮುಂದಾರ ಆಗ್ಬಾರ್ದು ಅನ್ನೋದು ನಮ್ಮ ನಾಯಕರ ಉದ್ದೇಶ, ಪಕ್ಷದ ಉದ್ದೇಶ. ನ್ಯಾಷನಲ್ ಲೆವೆಲ್ ಅಲ್ಲಿ ಚುನಾವಣಾ ಆಯೋಗ ಮುಂದಿಟ್ಕೊಂಡು ಕೇಂದ್ರ ಸರ್ಕಾರಕ್ಕೆ ಡ್ಯಾಮೇಜ್ ಮಾಡುವಂತ ಪ್ರಯತ್ನ. ಡ್ಯಾಮೇಜ್ ಯಾಕೆ ಮಾಡ್ಬೇಕು? ಸರ್ಕಾರಕ್ಕೆ ಹೇಳುವಂತ ಅವಕಾಶ ನಮಗಿದೆ, ಅದಕ್ಕೆ ಉತ್ತರ ಕೊಡುವಂತ ಜವಾಬ್ದಾರಿ ಯಾವ್ದು? ಈ ತರ ಡ್ಯಾಮೇಜ್ ಯಾರು ಮಾಡುವಂತ ಒಂದು ಸಂಸ್ಥೆ. ಹೌದು, ಹಲವಾರು ಸಲ ಸದನಾಗಿ ಹೇಳಿದ್ದಾರೆ. ಇದು ಎಲ್ಲಿ ಸದನಾಗಿ ಹೇಳಿದ್ದಾರೆ, ಚರ್ಚೆ ಆಗಿದೆ, ಹೊರಗಡೆ ಬಹಿರಂಗ ಸಭೆಯಲ್ಲಿ ರಾಹುಲ್ ಗಾಂಧಿ ಹೇಳಿದ್ದಾರೆ. ಮಾಹಿತಿ ಸಂಗ್ರಹಣೆ ಮಾಡ್ಲಿಕ್ಕೆ ಆಗುದಿಲ್ಲ, ಭೇಟಿ ಆದ್ರು ಬಂದ್ರು ಹೋದ್ರು, ಅವ್ರು ಯಾರು ಅಂತೂ ಅವ್ರಿಗೆ ಪತ್ತೆ ಮಾಡ್ಲಿಕ್ಕೆ ಆಗತ್ತ ಅವಾಗ ಹೇಳಿದ್ರು ಅವರು. ಸೊ ಅಷ್ಟ್ರ ಮ್ಯಾಗ ಅದು ಕ್ಲೋಸ್ ಆಗಿರ್ಬೋದು ಅಷ್ಟೇ. ಆಗ್ಬೇಕಾಯ್ತು, ಆಗಿ ಒಂದ್ಸಾರಿ ಕ್ಲೋಸ್ ಆಗ್ಬೇಕಾಯ್ತು, ಅದು ಮತ್ತೆ ಅರ್ಧಕ್ಕೆ ನಿಂತಿದ್ರೆ ಈಗ.
ಸಂಬಂಧಪಟ್ಟವ್ರು ಮಾಡಬೇಕಲ್ಲ, ಅದು ಯಾರು ಎಫೆಕ್ಟೆಡ್ ಪರ್ಸನ್ ಅವ್ರು ಮಾಡಬೇಕಲ್ಲ. ರಾಜೀನಾಮೆ ಬಹಿರಂಗವಾಗಿ ಆರೋಪ ಮಾಡೋದು ಸದನದಲ್ಲಿ ಅದು ಈ ಹಿಂದುಗಡೆ ಅನಿಸ್ತಿಲ್ಲ. ರಾಜೀನಾಮೆ ಗೊತ್ತಿಲ್ಲ, ಈಗ ಅವ್ರು ಅದಕ್ಕೆ ಸ್ಪಷ್ಟೀಕರಣ ಅವರೇ ಕೊಡ್ಬೇಕಲ್ಲ. ಈಗ ಅದು ಯಾಕೆ ಹಿಂಗಾಯ್ತು, ಯಾಕೆ ಅವ್ರ ಮಾಹಿತಿ ಸಂಗ್ರಹಣೆ ಮಾಡೋದಿಲ್ಲ ಪೂರ್ಣ ಪ್ರಮಾಣದಲ್ಲಿ, ಆರೋಪ ಮಾಡೋಕ್ಕಿಂತ ಮುಂಚೆ ಮಾಡಬೇಕಾಗಿತ್ತು ಅವರು. ಅವ್ರ ಕಡೆ ಇಲ್ಲ, ಮಾಹಿತಿ ಇಲ್ಲ ಅಂತ ಇದು ಕೇಸ್ ಕ್ಲೋಸ್ ಆಗಿದೆ. ಏನ್ ಮಾಡೋದು, ಅವ್ರ ಮಾಹಿತಿ ಸಂಗ್ರಹಣೆ ಮಾಡಬೇಕಿತ್ತು, ಅವ್ರ ಕಡೆ ಮಾಹಿತಿ ಕೊರತೆಯಿಂದ ಇದು ಕೇಸು ಕ್ಲೋಸ್ ಆಗಿದೆ ಅಷ್ಟೇ. ಸೆಪ್ಟೆಂಬರ್ 21 ನಿನ್ನೆ ನಮ್ಮ ಇವನ್ ಬಂದು ನಿಮ್ಮ ಫ್ರೆಂಡ್ ಕಾರಟಿ ಹೇಳ್ಯಾನ 21 ಕ್ರಾಂತಿ ಆಯ್ತು. ಅವನ ಕ್ರಾಂತಿ ಇದ್ರೆ ಏನ್ ನೋಡಿಬೇಕಾರೆ ನಿನ್ ಬ್ಯಾಟಿಂಗ್ ಹೇಳಾನ 21 ಹೇಳಿದ್ರಾನ ಕ್ರಾಂತಿ ಆಯ್ತು ನೋಡ್ಕೋತೀರ ಅಂತ ಹೇಳ ಓಕೆ ಅಂತ ಹೇಳೇನ. ಅದಕ್ಕೆ ನಾವು 21 ಅಂತ ನಿಮ್ ಕಾರಟಿಗೆ ಇದ್ದು ನಮ್ದಲ್ಲ. ಅವನು ಹೇಳಿದಾನೆ ಕ್ರಾಂತಿ ಅಂತ ನಂದಲ್ಲ. 21ಕ್ಕೆ ಕ್ರಾಂತಿ ಅಂತ ಹೇಳಿದಾನ. ಅದೇನಂದ್ರೆ ನೀವು ಬಿಟ್ಟುಕೊಳ್ಳಿ. ಅವರು ರಾಜನ್ ಅವ್ರು ಸೆಪ್ಟೆಂಬರ್ ಅಂತ ಹೇಳ್ಯಾನ, ನಿಮ್ ಕಾರಟಿಗೂ 21 ಅಂತ ಹೇಳಿದಾನೆ. ಯಾವ್ದು ಹೇಳೇ ಇಲ್ಲ ಅವರು. ರಾಜನ್ ಅವ್ರು ಹೇಳ್ಯಾರ, ಅದೊಂದು ನಿಮ್ಮ ಸಹೋದ್ಯೋಗಿನ ಹೇಳ್ಯಾರ, ಅದನ್ನ ನೋಡಿ ಹೇಳತ್ತ. ಯಾರೋಣ ಮಾಡ್ಕೊಳಗೆ ಎಲ್ಲ ಹೇಳಿ ಬಿಡ್ತಾನ ಬಂದ್. ಈಗ 21 ಕಾಯ್ತಾ ಇದೀವಿ ನಾವು, ಹೇಗೇನ್ ಬರ್ತಿದ್ವಿ ನೋಡೋಣ. ಟಿಪಿ ಇಲ್ರ, ಅದ ಟಿಪಿ ಇಲ್ಲ, ಅದಕ್ಕೆ ಆರಾಮ್ ಕೂತೀನಿ ನಾನು. ಟಿಪಿ ಹಾಕಿಲ್ಲ. ನಿನ್ನೆ ಇವತ್ತು ರೆಸ್ಟ್, ನಾಳೆ ರೆಸ್ಟ್, ಆರಾಮಾಗಿ. ಇವತ್ತಿಲ್ಲ ಅಂತ ಅವ್ರು ಟಿಪಿ ಹಾಕಿಲ್ವಾ. ಬಿಜೆಪಿಯವರು ಸರ್ಕಾರ ನೀವೇ ಟೀಕೆ ಮಾಡ್ತಾರೆ. ಈ ರಾಷ್ಟ್ರೀಯ ಹೆದ್ದಾರಿ ಸಚಿವರು ಅನುದಾನ ಮಾಡ್ತಿದ್ದಾರೆ ಯೋಜನೆ. ನಮ್ಮ ಯೋಜನೆ ಒಳ್ಳೇದು ಹೇಳಲೇಬೇಕಲ್ಲ. ಎಲ್ಲಾನು ವಿರೋಧ ಮಾಡ್ಲಿಕ್ಕೆ ಆಗಲ್ಲ. ಒಳ್ಳೇದಿದ್ದು ಯಾವ್ದು ಒಳ್ಳೇದು ಹೇಳಲೇಬೇಕಲ್ಲ. ಎಲ್ಲಾನು ಕೆಟ್ಟ ಅಂತ ಹೇಳಕ್ ಆಗಲ್ಲ. ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೇದಂತ ಹೇಳ್ಬೇಕು. ನಾವು ಗಡ್ಕರಿಯವರು ಒಳ್ಳೆ ಕೆಲಸ ಮಾಡೋದು ನಾವು ಹೇಳಿದ್ವಿ ಬೆಳಗಾವದಲ್ಲಿ. ಒಳ್ಳೇದಂತೆ ನಾವು ಮುಚ್ಚಿಡ್ಲಿಕ್ಕೆ ಆಗೋದು. ಓಕೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.